ಅದು ಯಾರು ಕೇಂದ್ರದ ಉಕ್ಕಿನ ಸಚಿವರಿರೋಂಥ ಕ್ಷೇತ್ರ, ಕೇಂದ್ರದ ಉಕ್ಕು ಮತ್ತು ಗಣಿಯನ್ನು ಮಾಡ್ತಾ ಇರ್ತಕ್ಕಂಥ ಸಚಿವರು ಮತ್ತು ಜಿಲ್ಲೆನಲ್ಲಿ ಜನತಾದಳ ಪ್ರಬಲವಾಗಿದೆ, ಇಲ್ಲ ಅಂತ ನಾನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರಂಗೆ ಲೆಕ್ಕಕ್ಕೆ ಇಲ್ಲ ಕಾಂಗ್ರೆಸ್ ಅಂತಾರಲ್ಲ, ಹಂಗೆ ಹೇಳೋಕ್ಕಿಲ್ಲ ನಾನು. ಜನತಾದಳ ಪ್ರಬಲವಾಗಿದೆ. BJP ಸಪೋರ್ಟ್ ತಗೊಂಡಿದ್ದಾರೆ. ಇಷ್ಟಿದ್ರೂ ನಮ್ಮ ಜನ ಇದು ಮಾಡಿದ್ದಾರೆ. ಅದಕ್ಕೋಸ್ಕರ ನನಗೆ ಇಡೀ ಜಿಲ್ಲೆಯ ಎಲ್ರಿಗೂ ನನ್ನ ನೋಡಿ, ಚುನಾವಣೆನ ಗೆದ್ದ ತಕ್ಷಣ ಹಿಗ್ಗೋದು, ಚುನಾವಣೆ ಸೋತ ತಕ್ಷಣ ಓಡೋಗೋದು ಎರಡೂ ತಪ್ಪು, ಮಹಾ ಅಪರಾಧ. ನಾನು ನಾಗಮಂಗಲದಲ್ಲಿ ಮೊನ್ನೆ ನೋಡಿದೆ, TAPCMSಲ್ಲಿ 12ಕ್ಕೆ 11 ಗೆದ್ದವ್ರು ನಮ್ಮವರು, ಸಮಾಧಾನವಾಗವ್ರೆ. 1 ಗೆದ್ದಿರೋರು ಏನು ಇಡೀ ರಾಜ್ಯ ಎಲ್ಲ ಸುತ್ತಿದ್ರು, ನೋಡಿರ್ಬೇಕು ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಹಂಗಲ್ಲ, ಆದರೆ ಅದಕ್ಕೇನೋ ಬೇರೆ ಥರ ಅರ್ಥ ಇದೆ, ಅದನ್ನು ಹೇಳ್ಬಾರ್ದು ಮಾಧ್ಯಮದ ಮುಂದೆ ನಾನು. ಸೊ ಆ ಥರ ನಾವು ಹಿಗ್ಗಕ್ಕೆ ಹೋಗಲ್ಲ. ಇದೊಂದು ಅವಕಾಶ ಅಂತೀವಿ, ಇದೊಂದು ಜವಾಬ್ದಾರಿ ಅನ್ಕೋತೀವಿ. ನಾವು ಕೆಲಸ ಮಾಡ್ತೀವಿ, ಜನರ ಹತ್ರ ಹೋಗೋಕ್ಕೆ ಅವಕಾಶ ಇದೆ, ಕೆಲಸ ಮಾಡ್ತೀವಿ. ಇದನ್ನು ಅವ್ರು ಸರೆಂಡ್ರ್ ಆದರು, ಅವ್ರು ಫೇಲ್ ಆದರು, ನಾವೇನೋ ಆಗ್ಬಿಟ್ಟು ಅವೆಲ್ಲ ನನಗೆ ಹೇಳೋದಕ್ಕೆ ಇಷ್ಟ ಆಗಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಿದ್ರು ಸರ್, JDSನ ಮುಗ್ಸೋಕ್ಕೆ ಆಗಲ್ಲ ಅಂತ. ಇದೆಲ್ಲ ನೋಡ್ತಿದ್ರೆ ನೀವು JDSನ ಮುಗ್ಸೋಕ್ಕೆ ಹೊಟ್ಬಿಟ್ಟಿದ್ದೀರಾ ಅನ್ನೋ ಥರ. ನಾವು JDS ಮುಗ್ಸೋಕ್ಕೆ ಖಂಡಿತ ಹೋಗಲ್ಲ. ನಾನು ಮೊದಲಿಂದನೂ ಅಷ್ಟೇ JDSಲ್ಲಿ ಇದ್ದಾಗ, ನಾನು ಜಿಲ್ಲಾ ಪಂಚಾಯತಿಲಿ ಇದ್ದಾಗಲೇ ಜಿಲ್ಲೆಯಲ್ಲಿ ನೂರಾರು ಯುವಕರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾನು ಮಾಡ್ತಿದ್ದೆ. ಇವತ್ತು ನನಗೆ ಕಾಂಗ್ರೆಸ್ಸು ಇಷ್ಟೊಂದು ಜವಾಬ್ದಾರಿ ಕೊಟ್ಟು ಗುರುತಿಸಿದೆ. ಸೊ ಹಾಗಾಗಿ ನಮ್ಮೆಲ್ಲ ಸ್ನೇಹಿತರು, ಸೊ ಶಾಸಕರಿರ್ಬೋದು, ಮಾಜಿ ಶಾಸಕರುಗಳಿರ್ಬೋದು, ನಮ್ಮ ಪಕ್ಷ ಇರ್ಬೋದು, ಇವತ್ತು ನಾವು ಒಂದು ಟೀಮಾಗಿ ಕೆಲಸ ಮಾಡ್ತಾಯಿದ್ವಿ. ಆ ಟೀಮ್ ವರ್ಕ್ ಇದೆಯಲ್ಲ, ನಾನು ಅನ್ನೋದು ಬಿಟ್ಟು ನಾವು ಅಂತ ಅಂದರೆ ಅದರಲ್ಲಿ ಒಂದು ದೊಡ್ಡ ಶಕ್ತಿ ಇದೆ. ಹಾಗಾಗಿ ನಮಗೆ ಬಹುಶಃ ಚಲುವರಾಯಸ್ವಾಮಿ ಒಂದು ನೆಪ ಮಾತ್ರ. ನನ್ನ ಜೊತೆಯಲ್ಲಿ ನಿಂತಿರ್ತಕ್ಕಂಥ ಮುಖಂಡರುಗಳು, ಅಸಂಖ್ಯಾತ ಕಾರ್ಯಕರ್ತರು, ಸಾರ್ವಜನಿಕರು, ಇವತ್ತು ಜಿಲ್ಲೆಯ ಅಭಿವೃದ್ಧಿ, ಸರ್ಕಾರದ ಕಾರ್ಯಕ್ರಮಗಳು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು, ಇವೆಲ್ಲವೂ ಸಹ ಇವತ್ತು ನಮಗೆ ದಿನೇ ಶಕ್ತಿ ತುಂಬ್ತಾ ಇದೆ. ಮತ್ತು ನಾನು ಜನತಾದಳದ ಸ್ಥಳೀಯ ಲೀಡರ್ಗಳಿಗಾಗಲಿ, ಲೋಕಸಭಾ ಸದಸ್ಯರಿಗಾಗಲಿ ನಾನು ಟೀಕೆ ಮಾಡೋಕ್ಕೆ ಹೋಗಲ್ಲ.